ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ವಿಡಿಯೋದಲ್ಲಿ ನಾನು ಹಾಕ್ದಂಗೆ ವಿತೌಟ್ ಸ್ಟ್ರೆಸ್, ವಿತೌಟ್ ಟೇಕಿಂಗ್ ಬಿಗ್ ರಿಸ್ಕ್, ಓಕೆ, ವಿತೌಟ್ ಓವರ್ ಟ್ರೇಡಿಂಗ್ ನಾವು ಇಂಟ್ರಾಡೇ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡ್ಬೋದಾ ಇಲ್ವಾ ಅಂತ ಅದ್ರ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ಇದು ಆಪ್ಷನ್ ಬೈಯಿಂಗ್ ಆಗಲಿ ಆಪ್ಷನ್ ಸೆಲ್ಲಿಂಗ್ ಆಗಲಿ ಯಾವುದೇ ತಲೆ ಕೆಡಿಸ್ಕೊಳ್ದೆ ನಾವು ಇಂಟ್ರಾಡೇ ಟ್ರೇಡ್ನ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ ನೋಡೋಣ. ಖಂಡಿತವಾಗ್ಲೂ ನಾವು ಮಾಡ್ಬೋದು. ಅದು ಹೇಗೆ ಅಂತಂದ್ರೆ, ನಾವು ಯಾವಾಗ ರೂಲ್ ಬೇಸ್ಡ್ ಟ್ರೇಡಿಂಗ್ನ ಯಾವಾಗ ಮಾಡ್ತೀವೋ, ಅಂದ್ರೆ ನಮ್ಮ ಸ್ಟ್ರಾಟಜಿ ಬಂದ್ಬಿಟ್ಟು ಸಿಂಪಲ್ ಆಗಿರಬೇಕು ಮತ್ತೆ ರೂಲ್ ಬೇಸ್ಡ್ ಆಗಿರಬೇಕು. ಓಕೆ, ಯಾವಾಗ ಈ ರೂಲ್ ಬೇಸ್ಡ್ ಮತ್ತೆ ಸಿಂಪಲ್ ಸ್ಟ್ರಾಟಜಿ ಯೂಸ್ ಮಾಡೋದ್ರಿಂದ ನಾವು ಓವರ್ ಟ್ರೇಡ್ ಮಾಡೋಕ್ಕಾಗಲ್ಲ. ಓಕೆ, ನಮಗೆ ಎಲ್ಲಿ ರೂಲ್ಸ್ ಇರುತ್ತೋ ಅಲ್ಲಿ ಮಾತ್ರ ನಾವು ಟ್ರೇಡ್ ತೊಗೊಳ್ತೀವಿ, ಎಲ್ಲ ಕಡೆನೂ ಟ್ರೇಡ್ ತೊಗೊಳಕ್ಕೆ ಹೋಗಲ್ಲ. ಓಕೆ, ಎಲ್ಲ ಅಪ್ ಸೈಡು ತೊಗೊಳಲ್ಲ, ಡೌನ್ ಸೈಡು ತೊಗೊಳಲ್ಲ. ಓಕೆ, ಎಲ್ಲಿ ನಮಗೆ ಟ್ರೇಡ್ ಬರುತ್ತೋ ಅಂತ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಮಾತ್ರ ನಾವು ಟ್ರೇಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೈಟ್? ಆ ಕಾರಣಕ್ಕೋಸ್ಕರ ಈ ರೂಲ್ ಬೇಸ್ನ ಫಾಲೋ ಮಾಡೋದು ತುಂಬ ಒಳ್ಳೆಯದು. ಇವಾಗ ನೀವು ಯಾವುದೇ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿ, ಬಟ್ ಈ ರೂಲ್ನ ನೀವು ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದು. ಬಟ್ ಬನ್ನಿ, ನಾವು ಬಂದ್ಬಿಟ್ಟು ನಮ್ಮ ಪ್ರೈಸ್ ಆಕ್ಷನ್ ರೂಲ್ಸ್ ಪ್ರಕಾರ, ನಾನು ಆಲ್ರೆಡಿ ಇದು ಹೊಸಬ್ರು ಯಾರಾದ್ರೂ ಇದ್ರೆ ಈ ಇಂಪಾರ್ಟೆಂಟ್ ಲೆವೆಲ್ಸ್ ಬಂದ್ಬಿಟ್ಟು ಬುಲಿಶ್ ಲೈನ್ಸು, ಇಲ್ಲಿ ಬಂದ್ಬಿಟ್ಟು ಕಾಲ್ನ ಬೈ ಮಾಡ್ಬೋದು, ಇಲ್ಲಾಂದ್ರೆ ಪುಟ್ನ ಸೆಲ್ ಮಾಡ್ಬೋದು. ಈ ಲೆವೆಲಲ್ಲಿ ಬಂದಾಗ ಮಾತ್ರ ಯಾವಾಗ ನಾವು ಪುಟ್ನ ಬೈ ಮಾಡ್ಬೋದು ಮತ್ತೆ ಕಾಲ್ನ ಸೆಲ್ ಮಾಡ್ಬೋದು ಅಂತಂದ್ರೆ, ಈ ಲೆವೆಲಲ್ಲಿ ಬಂದಾಗ ಪ್ರೈಸ್ ಆಕ್ಷನ್ ಎಲ್ಲ ಮಾಡಿದಾಗ ಮಾತ್ರ ನಾವು ಡೌನ್ ಸೈಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಮತ್ತೆ ಪುಟ್ನ ಬೈ ಮಾಡ್ಬೋದು, ಇಲ್ಲಾಂದ್ರೆ ಕಾಲ್ನ ಸೆಲ್ ಮಾಡ್ಬೋದು ಅಂತ ಪ್ರತಿ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಂತ ಹೇಳ್ಕೊಂಡು ಬರ್ತದೆ. ಇದು ಬಂದ್ಬಿಟ್ಟು ಈ ಲೆವೆಲ್ಸ್ ಬಂದ್ಬಿಟ್ಟು ಇವತ್ತು ಹಾಕಿರೋದಲ್ಲ, ಇದು ಬಂದ್ಬಿಟ್ಟು ನಿನ್ನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲಿ ಹಾಕಿದ್ದೀನಿ. ಯಾರ್ದು ಹೋಗಿ ನೋಡಿದಾರೋ ನೋಡಿ. ಅದಿಲ್ಲದೆ 4ನೇ ತಾರೀಕಿಂದ ನಾನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಹಾಕ್ತಾ ಇದ್ದೀನಿ, ನವೆಂಬರ್ ಇಂದ. ಪ್ರತಿ ಪ್ರೈಸ್ ಆಕ್ಷನ್ ಅಲ್ಲಿ ಇಲ್ಲೆಲ್ಲ ಹೇಗೆ ಸಿಂಪಲ್ ನಾವು ಹೇಗೆಲ್ಲ ಟ್ರೇಡ್ ತಗೋಬೋದಿತ್ತು, ಮತ್ತೆ ವಿತೌಟ್ ಎನಿ ಟೇಕಿಂಗ್ ಬಿಗ್ ರಿಸ್ಕ್, ಸ್ಮಾಲ್ ರಿಸ್ಕ್ ಬಿಗ್ ಪ್ರಾಫಿಟ್, ಇದೇ ನಮ್ಮ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮೊದಲ ಆದ್ಯತೆ. ಬನ್ನಿ, ಫಸ್ಟ್ ಬಂದ್ಬಿಟ್ಟು ನಿಫ್ಟಿ 50ಯಲ್ಲಿ ಇವತ್ತು ನಮ್ಮ ಆಸ್ ಪರ್ ನಮ್ಮ ಇದರಲ್ಲಿ ಯಾವ ರೀತಿ ಟ್ರೇಡ್ ತಗೋಬೋದಿತ್ತು ಮತ್ತೆ ಏನಾಗಿರೋದು ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಟ್ರೇಡ್ ನಮಗೆ ಇಲ್ಲಿ ಸಿಕ್ಕಿದೆ, ರೈಟ್? ಇಲ್ಲಿ ಬಂದು ಮೇಲೆ ಹೋಗಿದೆ, ಅದಾದ್ಮೇಲೆ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿ ಡೌನ್ ಒಂದು ರೆಡ್ ಕ್ಯಾಂಡಲ್ ಮಾಡಿದ ತಕ್ಷಣ ಫಸ್ಟ್ ಟ್ರೇಡ್ ಇದು ಬಂದ್ಬಿಟ್ಟು ನಮ್ಗೆ ಖಂಡಿತವಾಗಿ ಸ್ಟಾಪ್ ಲಾಸ್ ಸೆಟ್ ಆಗಿದೆ. ಅದಾದ್ಮೇಲೆ ಇಲ್ಲೆಲ್ಲಾದ್ರ ಟ್ರೇಡ್ ಇದೆಯಾ ನೋಡಿ? ಇಲ್ಲೆಲ್ಲೂ ಟ್ರೇಡ್ ಇಲ್ಲ. ರೀಸನ್ ಬಂದ್ಬಿಟ್ಟು ಇದು ನೋ ಟ್ರೇಡಿಂಗ್ ಝೋನ್ ಅಂತ. ಇದು ನಿಮಗೆ ಹೊಸಬರಿಗೆ ಗೊತ್ತಿರಲ್ಲ, ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅಂತ. ಅಲ್ಲಿ ಗೊತ್ತಾಗುತ್ತೆ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ. ಈ ಝೋನಲ್ಲಿ ಯಾವುದೇ ಪ್ರೈಸ್ ಆಕ್ಷನ್ ಮಾಡಿದ್ರು ಕೂಡ ನಾವು ಯಾವುದೇ ರೀತಿ ಟ್ರೇಡ್ ತಗೊಳ್ಳಲ್ಲ. ಅದಾದ್ಮೇಲೆ ಹೋಗಿ ಮೇಲೆ ಕ್ಲೋಸ್ ಆಗಿ ಮತ್ತೆ ಬಂದು ಇಲ್ಲಿ ರಿಟ್ರೇಸ್ಮೆಂಟ್ ಆಗಿ ಈ ಕ್ಯಾಂಡಲ್ ನಮಗೆ ಸೆಕೆಂಡ್ ಟ್ರೇಡ್ ಸಿಕ್ಕಿದೆ, ಅದಾದ್ಮೇಲೆ ಪ್ರಾಫಿಟ್ ಸಿಕ್ಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಟ್ರೇಡ್ ಇಲ್ಲಿ ಸಿಕ್ಕಿದೆ. ಇಲ್ಲಿ ಸಿಕ್ಕಾಗ ಏನಾಗಿದೆ, ಮೇಲೆ ಹೋಗಿ ಕೆಳಗಡೆ ಬಂದ್ಬಿಟ್ಟು ಒಂದು ಬ್ರೇಕ್ ಇವನ್ ಅಲ್ಲಿ ಆಚೆ ಬಂದಿರ್ಬೋದು. ಅದಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಒಂದು ನಮ್ಮ ಟ್ರೇಡ್ ಸಿಕ್ಕಿದೆ, ಅದ್ಮೇಲೆ ಒಳ್ಳೆ ಪ್ರಾಫಿಟ್ ಸಿಕ್ಕಿರುತ್ತೆ ನಿಫ್ಟಿ 50ಯಲ್ಲಿ, ಈ ಲೆವೆಲಲ್ಲಿ ಯಾರ್ಯಾರು ಟ್ರೇಡ್ ತೊಗೊಂಡಿದ್ದವ್ರಿಗೆ. ಓಕೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆಲ್ಲ ನಾವು ನೋಡೋಣ. ಪ್ರೀಮಿಯಂ ಜೊತೆಗೆ ಒಂದು ಎಕ್ಸಾಂಪಲ್ ಅಲ್ಲಿ ನೋಡೋಣ. ಫಸ್ಟ್ ನಮ್ಮ ರೂಲ್ಸ್ ಪ್ರಕಾರ ಫಸ್ಟ್ ಇದು ಟ್ರೇಡ್ ಸಿಕ್ಕಿದೆ, ಬಟ್ ಈ ಟ್ರೇಡ್ನ ನಾವು ತೊಗೊಂಡಿಲ್ಲ. ರೀಸನ್ ಬಂದ್ಬಿಟ್ಟು ಇದು ಮೋರ್ ದೆನ್ 100 ಪಾಯಿಂಟ್ಸ್ ರಿಸ್ಕ್ ಇರೋದ್ರಿಂದ ನಾವು ತೊಗೊಂಡಿಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವಾಗಲೂ ನಾವು ಬಂದ್ಬಿಟ್ಟು ಮಿನಿಮಮ್ 30 ಪಾಯಿಂಟ್ಸ್, ಮ್ಯಾಕ್ಸಿಮಮ್ 50 ಪಾಯಿಂಟ್ಸ್ ನಾವು ರಿಸ್ಕ್ ತೊಗೊಳ್ತೀವಿ. ಓಕೆ, ಆ ರೀತಿಯಲ್ಲಿ ಇದು ಫಸ್ಟ್ ಟ್ರೇಡ್ ನಮಗೆ ನಾವು ತೊಗೊಂಡಿಲ್ಲ. ಫಸ್ಟ್ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಷನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನೀವು ಪ್ರೀಮಿಯಂ ಅಲ್ಲಿ ನೋಡ್ಬೋದು. ಪ್ರೀಮಿಯಂ ಅಲ್ಲಿ ನಾನು ಹಾಕಿ ತೋರಿಸ್ತೀನಿ. ಫಸ್ಟ್ ಟ್ರೇಡ್ ಇಲ್ಲಿ 9:40ಕ್ಕೆ ನಮ್ಮ 9:40 ಟ್ರೇಡ್ ಬಂದ್ಬಿಟ್ಟು ನಮಗೆ ನೋಡ್ಬೋದು ಎಕ್ಸಿಕ್ಯೂಟ್ ಆಯಿತು. ಬಟ್ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ನಮ್ಮ ಸ್ಟಾಪ್ ಲಾಸ್ ಬಂದು ಹಿಟ್ ಆಯಿತು. ಇದು ಕೆಳಗಡೆ ಬಂದು -30 ಪಾಯಿಂಟ್ಸ್ ಅಲ್ಲಿ ಇದ್ವಿ ನಾವು. -30 ಪಾಯಿಂಟ್ಸ್ ಅಲ್ಲಿ ಹೋದ್ವಿ ನಮ್ಮ ಸ್ಟಾಪ್ ಲಾಸ್. ಅದೇ ರೀತಿ ಪ್ರೈಸ್ ಆಕ್ಷನ್ ಅಲ್ಲಿ ಇಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ 9:55ಕ್ಕೆ. 9:55ಕ್ಕೆ ನಾವು ತಗೊಂಡ್ವಾ? ಆಸ್ ಪರ್ ದ ನಮ್ಮ ರಿಸ್ಕ್ ಒಳಗಡೆ ಇದು ಬಂದಿಲ್ಲ ಅಂತ ನಾನು ತಗೊಂಡಿಲ್ಲ. ತಗೊಂಡಿದ್ರು ಕೂಡ ಇದು 100 ಪಾಯಿಂಟ್ ಸಿಕ್ಕಿರೋದು. ಇಲ್ಲೂ ಕೂಡ ಅಷ್ಟು ಮೋರ್ ದೆನ್ 150 ಪಾಯಿಂಟ್ ಸಿಕ್ಕಿರೋದು, ಬಟ್ ತಗೊಂಡಿಲ್ಲ. ಇಲ್ಲೂ ತಗೊಂಡಿಲ್ಲ, ಇಲ್ಲೂ ತಗೊಂಡಿಲ್ಲ. ಎರಡು ಟ್ರೇಡ್ ನಾವು ತಗೊಂಡಿಲ್ಲ. ಫಸ್ಟ್ ಟ್ರೇಡ್ ಇಲ್ಲಿ, ಅದು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದಾದ್ಮೇಲೆ ಇಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ. ಇದು ಟ್ರೇಡ್ ತಗೊಂಡಿದ್ವಾ ಅಂತ ನೋಡಿ, ಇದು ಕೂಡ ನಮ್ಮ ರಿಸ್ಕ್ ಒಳಗಡೆ ಬಂದಿಲ್ಲ. ಇಲ್ಲೂ ಕೂಡ ನಾವು ಟ್ರೇಡ್ ತಗೊಂಡಿಲ್ಲ. ಇದು ಕೂಡ ಟ್ರೇಡ್ ಒಂದು ವೇಳೆ ತಗೊಂಡಿದ್ರು ಕೂಡ ಬ್ರೇಕ್ ಇವನ್ ಅಲ್ಲಿ ಬಂದ್ಬಿಟ್ಟು ಆಚೆ ಬರ್ತಾ ಇದ್ವಿ. ಓಕೆ, ಟ್ರೇಲ್ ಮಾಡಿದ್ರೆ ಬ್ರೇಕ್ ಇವನ್ ಅಲ್ಲಿ. ಆಮೇಲೆ ಸೆಕೆಂಡ್ ಟ್ರೇಡ್ ಇಲ್ಲಿ ತಗೊಂಡಿದ್ವಿ ನೋಡಿ. ಇದು ಬಂದ್ಬಿಟ್ಟು ಕ್ಯಾಂಡಲ್ ನಿಮಗೆ ಯಾವ ಟೈಮಲ್ಲಿ ಅಂತ ತೋರಿಸ್ತೀನಿ. 11:40ಕ್ಕೆ ನಾವು ತಗೊಂಡ್ವಿ. 11:40ಕ್ಕೆ ಏನಾಗಿದೆ ನೋಡಿ, 11:40ಕ್ಕೆ ನಾವು ಟ್ರೇಡ್ ತಗೊಂಡಾಗ, ಸಾರಿ 10:40 ಇರಿ, ಕನ್ಫ್ಯೂಷನ್ ಆದ. 11:10ಕ್ಕೆ ನಾವು ಟ್ರೇಡ್ ತಗೊಂಡ್ವಿ.
11:10ಕ್ಕೆ ಎಲ್ಲಿ 11:10 11:10 ಇಲ್ಲಿ ಟ್ರೇಡ್ ತೊಗೊಂಡು ಇದು ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು. ಓಕೆ, ಇಲ್ಲೂ ಕೂಡ -30 ಪಾಯಿಂಟ್ಸ್. ಟೋಟಲ್ ಆಗಿ 2 ಟ್ರೇಡಿಂದ ನಮಗೆ -60 ಪಾಯಿಂಟ್ಸ್ ಆಯಿತು ಇವತ್ತು. ಅದಾದಮೇಲೆ ಯಾವ ಟ್ರೇಡ್ ಸಿಕ್ಕಿದೆ ಇಲ್ಲಿ ನೋಡಿ, 11:25ಕ್ಕೆ ತೊಗೊಂಡಿದ್ವಿ. 11:25ಕ್ಕೆ ಏನಾಗಿದೆ ನೋಡಿ, ಇದು ಕೂಡ ಒಂದು ಇಲ್ಲಿ ಪ್ರೀಮಿಯಂ ನಾನು ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡಿರ್ತೇನೆ ನೋಡಿ. 11:20ಕ್ಕೆ ಈ ಬೇರೆ ಸ್ಟ್ರೈಕ್ ಪ್ರೈಸ್ ತೊಗೊಂಡಿರ್ತೀನಿ. ಈ ಸ್ಟ್ರೈಕ್ ಪ್ರೈಸ್ ತೊಗೊಂಡಾಗ ಇಲ್ಲಿ ಕಾಣಿಸ್ಬೋದು ನಿಮಗೆ ಸ್ಟ್ರೈಕ್ ಪ್ರೈಸು. ಇಲ್ದು ಚೇಂಜ್ ಇನ್ ದ ಮನಿ ಟ್ರೇಡ್ ಮಾಡೋದ್ರಿಂದ ನಾವು ಬಂದ್ಬಿಟ್ಟು ಮತ್ತೆ ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡಿ ಇದು ನಮ್ಮ ರಿಸ್ಕ್ ಒಳಗಡೆ ಬಂದು ಇದು ತೊಗೊಂಡ್ವಿ. ಇಲ್ಲಿ ನೋಡಿ, ಇಲ್ಲಿ 270 ಪಾಯಿಂಟ್ಸ್ ಹೋಗಿದೆ. ಇಲ್ಲಿಂದ ಇಲ್ಲಿವರೆಗೂ 270 ಪಾಯಿಂಟ್ ಹೋಗಿದೆ. ಬಟ್ ಅಷ್ಟು ಕ್ಯಾಪ್ಚರ್ ಮಾಡಿಲ್ಲ ಅಂದರೂ ಕೂಡ ಈಸಿಯಾಗಿ ಇಲ್ಲಿವರೆಗೂ ಹೋಗಿದ್ರು ಕೂಡ ನಮಗೆ 150 ಪಾಯಿಂಟ್ಸ್ ನೀವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋತಿತ್ತು, ರೈಟ್? ನೋಡಿ, ಈಸಿ ಮತ್ತು ಸ್ಟ್ರೆಸ್ ಇಲ್ಲ, ಏನಿಲ್ಲ. ಟ್ರೇಲ್ ಮಾಡ್ಕೊಂಡು ಹೋದಾಗ ಈಸಿಯಾಗಿ 150 ಪಾಯಿಂಟ್ಸ್ ನಾವು ಕ್ಯಾಪ್ಚರ್, 270 ಪಾಯಿಂಟ್ಸ್ ಅವಶ್ಯಕತೆ ಇಲ್ಲ. ಟ್ರೇಲ್ ಮಾಡ್ಕೊಂಡು ನೋಡಿ, ಇಲ್ಲಿಂದ ಟ್ರೇಲ್ ಮಾಡ್ಕೊಂಡು ಬಂದಾಗ ನಮಗೆ ಎಲ್ಲೂ ಹಿಟ್ಟಾಗಿಲ್ಲ. ಇಲ್ಲಿ ಎಲ್ಲೂ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ಟೇ ಆಗಿಲ್ಲ ನಮಗೆ. ಇಲ್ಲಿವರೆಗೂ 270ವರೆಗೂ ಹೋಗೋವರೆಗೂ ನಮಗೆ ಯಾವುದೇ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ. ಅಲ್ಲಿವರೆಗೂ ಟಾಪ್ವರೆಗೂ ನಾವು ಹೋಲ್ಡ್ ಏನು ಮಾಡಿಲ್ಲ. ಓಕೆ, ಇಲ್ಲಿ ನೋಡಿ, ಈಸಿ ಮೆಥಡಲ್ಲಿ ನಮಗೆ ಹೇಗೆ ಪ್ರಾಫಿಟ್ ಸಿಗುತ್ತೆ. ಹೋಗಿದ್ದು ಚಿಕ್ಕದು 2 ಟ್ರೇಡಿಂದ 60 ಪಾಯಿಂಟ್ ಬಂದಿದ್ದು 270 ಪಾಯಿಂಟು. ನೆಕ್ಸ್ಟ್ ಟ್ರೇಡ್ ನೋಡ್ಬೋದು. ಇದಾದಮೇಲೆ ಇಲ್ಲಿ 12:40ಕ್ಕೆ ಏನಾಗಿದೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. 12:40ಕ್ಕೆ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಯಿತು. ಇದು ಬಂದುಬಿಟ್ಟು ಆಲ್ಮೋಸ್ಟ್ 40 ಪಾಯಿಂಟ್ಸ್ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಅದಾದಮೇಲೆ ಮತ್ತೆ ನೋಡಿ, 1:35ಕ್ಕೆ ನಮಗೆ ನೆಕ್ಸ್ಟ್ ಟ್ರೇಡ್ ಸಿಕ್ಕಿದೆ. 1:35ಕ್ಕೆ ನಿಮ್ಗೆ ತೋರಿಸ್ತೀನಿ. 1:35ಕ್ಕೆ ನೋಡ್ಬೋದು, ಇದು 50 ಪಾಯಿಂಟ್ ರಿಸ್ಕು. ಹೋಗಿರೋದು ಎಷ್ಟು ಅಂತ ನೋಡಿ, ಹೋಗಿರೋದು ಬಂದುಬಿಟ್ಟು 770 600ಇಂದ 770 ಅಂದರೆ 170 ಪಾಯಿಂಟ್. 170 ಪಾಯಿಂಟನ್ನು ಯಾರು ಕ್ಯಾಪ್ಚರ್ ಮಾಡಲ್ಲ. ಈಸಿಯಾಗಿ ಮಾಡ್ಬೋದಿತ್ತು. ಇಲ್ಲೆಲ್ಲ ಮತ್ತೆ ಮೇಲೆ ಹೋಗಿದೆ, ಇಲ್ಲೆಲ್ಲ ಎಕ್ಸಿಕ್ಯೂಟ್ ಆಚೆ ಬರ್ಬೋದಿತ್ತು. ಅಷ್ಟು ಮಾಡಿಲ್ಲ ಅಂದರು 100 ಪಾಯಿಂಟ್ಸ್ ಆದರೂ ಕ್ಯಾಪ್ಚರ್ ಮಾಡ್ಬೋದಿತ್ತ ಈಸಿಯಾಗಿ. ನೋಡಿ, ಈಸಿ ಮೆಥಡಲ್ಲಿ ಯಾವಾಗಲೂ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗಿಂದ ಈ ನಮ್ಮ ಸ್ಟ್ರಾಟಜಿ ಪ್ರಕಾರ ಈಸಿ ಪ್ರೈಸ್ ಆ್ಯಕ್ಷನಿಂದ ಇದು ನೀವು 4th ನವೆಂಬರಿಂದ ನೋಡ್ಬೋದು. ಈ ರೀತಿ ಪ್ರೈಸ್ ಆ್ಯಕ್ಷನ್ ಕಲೀರಿ. ಓಕೆ, ಯಾವುದೇ ಕಾರಣಕ್ಕೂ ಒಂದು ಕಾಂಪ್ಲಿಕೇಟೆಡ್ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ನ ಕಲಿಬೇಡಿ. ಮತ್ತು ಯಾವುದೇ ಕಾಂಪ್ಲಿಕೇಟೆಡ್ ಓಪನ್ ಇಂಟ್ರೆಸ್ಟ್ ಇರುವಂಥ ಸ್ಟ್ರಾಟಜಿ ಆಗಲಿ ಅದನ್ನೆಲ್ಲ ಮಾಡಬೇಡಿ. ಮತ್ತು ನಾನ್ ಡೈರೆಕ್ಷನ್, ತುಂಬ ಜನ ನಾನ್ ಡೈರೆಕ್ಷನ್ ಹೇಳ್ತಾರೆ. ನಾನ್ ಡೈರೆಕ್ಷನ್ ಏನು ಗೊತ್ತಾ, ನಾನ್ ಡೈರೆಕ್ಷನಲ್ಲಿ ಪ್ರಾಫಿಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಕ್ಯಾಪಿಟಲ್ ಮೋರ್ ದೆನ್ 20 ಲಕ್ಷ ಇದ್ದರೆ ಮಾತ್ರ ನೀವು ಅದನ್ನು ಮಾಡ್ಬೋದು ಹೊರತು. ಏನಕ್ಕಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ಮಿನಿಮಮ್ ಆದ್ರೂ 10 ಲಕ್ಷ ಇದ್ರೂ ಸ್ವಲ್ಪ ಓಕೆ, ಬಟ್ 20 ಲಕ್ಷ ಅಂತೂ ಬೇಕೇ ಬೇಕಾಗುತ್ತೆ ನೀವು ತುಂಬ ದೊಡ್ಡ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಆ ಕಾರಣಕೊಂಡು ನೋಡಿ, ಈ ಸಿಂಪಲ್ ಇಲ್ಲಿ ಬಂದ್ಬಿಟ್ಟು ನಾವು ಏನಕ್ಕೆ ಈ ಝೋನು ಇದು ಬಂದ್ಬಿಟ್ಟು ನೋ ಟ್ರೇಡಿಂಗ್ ಝೋನ್ ಅಂತ ಏನಕ್ಕೆ ಮಾಡಿದ್ವಿ ಅಂತಂದರೆ, ಇಲ್ಲೆಲ್ಲ ಆಪ್ಷನ್ ಸೆಲ್ ಮಾಡ್ಬೋದು ಹೊರತು ಆಪ್ಷನ್ ಬೈ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಪ್ರೈಸ್ ಆ್ಯಕ್ಷನ್ ಮಾಡಿದಾಗ, ಇಲ್ಲಾಂದರೆ ಇಲ್ಲೆಲ್ಲ ಪ್ರೈಸ್ ಆ್ಯಕ್ಷನ್ ಮಾಡಿದಾಗ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು, ಆಪ್ಷನ್ ಬೈ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಈ ಟ್ರೇಡೇ ಬೇಡ, ಓವರ್ ಟ್ರೇಡಿಂಗ್ ಬೇಡ ಅನ್ನೋಕ್ಕೋಸ್ಕರ ಈ ಝೋನೇ ಬಂದ್ಬಿಟ್ಟು ನೋ ಟ್ರೇಡಿಂಗ್ ಝೋನ್ ಅಂತ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಪ್ರತಿದಿನನೂ ನೀವು ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಈ ಇಂಪಾರ್ಟೆಂಟ್ ಲೆವೆಲ್ಸ್ ಇದೆಯಾ, ಇವಾಗ ನಾಳೆಗೆ ನಾನು ಅಂದರೆ ಮಂಡೇಗೆ ನಾನು ಬೇರೆ ಇಂಪಾರ್ಟೆಂಟ್ ಲೆವೆಲ್ಸ್ ತೋರಿಸ್ತೀನಿ. ಬನ್ನಿ, ಮಂಡೇಗೆ ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇವಾಗ ಝೋನ್ಗಳೆಲ್ಲ ಚೇಂಜ್ ಆಗಿದೆ. 51,267 ಇಂಪಾರ್ಟೆಂಟ್ ಲೆವೆಲ್ ಇದು ಬಂದ್ಬಿಟ್ಟು ಮಂಡೇಗೆ. ಮತ್ತು 51,089 ಮತ್ತು 50,977. ಮತ್ತು ನೆಗೆಟಿವ್ ಅಂದರೆ ಬೇರಿಶ್ ಝೋನ್ ಬಂದ್ಬಿಟ್ಟು 50,699 ಮತ್ತು ಇದು ಬಂದ್ಬಿಟ್ಟು 50,350. ನೋಡಿ, ಆಲ್ರೆಡಿ ಒಂದು ಬಂದ್ಬಿಟ್ಟು ಇದೇ ರೀತಿ ನಾನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಂದ್ಬಿಟ್ಟು 4th ನವೆಂಬರಿಂದ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಅಲ್ಲಿ ಹೋಗಿ ನೋಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಆವಾಗ ನಿಮಗೂ ಅರ್ಥ ಆಗುತ್ತೆ ಈ ಸಿಂಪಲ್ ಪ್ರೈಸ್ ಆ್ಯಕ್ಷನಿಂದ ಹೇಗೆಲ್ಲ ನಾವು ಕಲಿಬೋದು ಅಂತ. ಯಾರಿಗಾದ್ರೂ ಈ ಸಿಂಪಲ್ ಪ್ರೈಸ್ ಆ್ಯಕ್ಷನ್ ಕಲಿಬೇಕಂತ ಆಸಕ್ತಿ ಇದ್ದರೆ ನೀವು ಬಂದ್ಬಿಟ್ಟು ಈ ಮೇಲ್ ಐಡಿಗೆ ಮೇಲ್ ಮಾಡ್ಬೋದು. ಓಕೆ, ಮೇಲ್ ಮಾಡಿ, ಇದ್ರಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೇನೆ. ಇದು ಮಾತ್ರ ಅಲ್ಲ, ಇದು ಬಿಟ್ಬಿಟ್ಟು ಈಕ್ವಿಟಿಯಲ್ಲಿ ಸ್ವಿಂಗ್ ಟ್ರೇಡಿಂಗು ಎಲ್ಲ ಸೇರಿಸಿನೇ ಹೇಳ್ತಾ ಇರೋದು. ಇಂಟ್ರಾಡೇ ಟ್ರೇಡಿಂಗಲ್ಲಿ ಬಂದ್ಬಿಟ್ಟು ನಮಗೆ 3 ಸ್ಟ್ರಾಟಜಿ ಬರುತ್ತೆ. ಓಕೆ, ಇಂಟ್ರಾಡೇ ಒಂದು ಸ್ಟ್ರಾಟಜಿ ಇದು ಪ್ರೈಸ್ ಆ್ಯಕ್ಷನು, ಇನ್ನೊಂದು ಇಂಡಿಕೇಟರ್ ಬೇಸ್ಡ್ ಪ್ರೈಸ್ ಆ್ಯಕ್ಷನು, ಮತ್ತು ಇನ್ನೊಂದು ಬಂದ್ಬಿಟ್ಟು ಅದು ಕೂಡ ಇಂಡಿಕೇಟರ್ ಬೇಸ್ಡ್, ಅದು ಬಂದ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾತ್ರ. ಓಕೆ, 2 ಬಂದ್ಬಿಟ್ಟು ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗು. 3ನೇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಬಂದ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಅವ್ರಿಗೆ ಮಾತ್ರ. ಮತ್ತು
ನೆಕ್ಸ್ಟ್ ಬಂದ್ಬಿಟ್ಟು ಈಕ್ವಿಟಿಯಲ್ಲಿ ಬಂದ್ಬಿಟ್ಟು ಸ್ವಿಂಗ್ ಟ್ರೇಡಿಂಗು ಮತ್ತು ಮೂಮೆಂಟಿಂಗ್ ಟ್ರೇಡಿಂಗ್ ಮತ್ತು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇದು ಕೂಡ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ಬಂದ್ಬಿಟ್ಟು ಇದರಲ್ಲಿ ಸ್ಟಾಕಲ್ಲಿ ಬಂದ್ಬಿಟ್ಟು ಸ್ವಿಂಗ್ ಟ್ರೇಡಿಂಗ್ ಆಯಿತಾ, ಇದು ಈಕ್ವಿಟಿಯಲ್ಲಿ ಅದೇ ಸ್ಟಾಕು ಅಲ್ಲಿ ಎಫ್ ಆ್ಯಂಡ್ ಕೂಡ ಬರುತ್ತೆ, ಎಫ್ ಆ್ಯಂಡ್ ಕೂಡ ಹೇಳ್ತೀವಿ, ಅದ್ರೂ ಕೂಡ ಒಂದು ಸ್ಟ್ರಾಟಜಿ ಇದೆ. ಓಕೆ, ಈ ರೀತಿ ಬೇರೆ ಬೇರೆ ಸ್ಟ್ರಾಟಜಿ ನೀವು ಕಲಿಬೇಕಂತ ಆಸಕ್ತಿ ಇದ್ದರೆ ಮೇಲ್ ಮಾಡಿ. ನಾನು ಅಂದರೆ ಇವಾಗ ಯಾವುದೇ ಕ್ಲಾಸ್ ತೊಗೊಳ್ತಾ ಇಲ್ಲ, ನೀವು ಮೇಲ್ ಮಾಡಿ ಒಂದಿನ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಒಂದಿನ ನಿಮಗೆ ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ ಯಾವಾಗ ಕ್ಲಾಸ್ ತೊಗೋಬೋದು ಅಂತ. ಇದಕ್ಕೆ ಬಂದ್ಬಿಟ್ಟು ನೀವು ಇವಾಗ ಹೇಳಿರೋ ಎಲ್ಲ ಸ್ಟ್ರಾಟಜಿಗೂ ಇದಕ್ಕೆ ಬೇಕು ಅಂತ ಹೇಳಿ ನಾನು ಇದನ್ನು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಏನೇನು ಬರುತ್ತೆ ಅಂತ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆಲ್ಲ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.